Preschool Change. ನಮಸ್ಕಾರ. S18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಮುಂಗಾರು ಸಾಂಸ್ಕೃತಿಕ ಹಬ್ಬದಂಗವಾಗಿ ಎತ್ತುಗಳ ಕಲ್ಲೆಳೆಯುವ ಸ್ಪರ್ಧೆಗೆ ಚಾಲನೆ. 300 ಕಾಪು ಸಮಾಜದಿಂದ ರೈತರ ಹಬ್ಬ ಆಚರಣೆ ಮಾದರಿ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ನೀಟ್ ಪರೀಕ್ಷೆ ಅಕ್ರಮಕ್ಕೆ ಕೇಂದ್ರ ಸರ್ಕಾರವೇ ಹೊಣೆ. ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು. ಸಚಿವ ಶರಣಪ್ರಕಾಶ್ ಪಾಟೀಲ್. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರ. ಆತ್ಮಸಾಕ್ಷಿಯಿಂದ ನಾನು ಭಾಗಿಯಾಗಿಲ್ಲ. ದದ್ದಲ್ ಬಸನಗೌಡ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿಯಿಂದ ರಸ್ತೆ ತಡೆ. ಶಾಸಕ ಡಾಕ್ಟರ್ ಶಿವರಾಜ ಪಾಟೀಲ್ ಸೇರಿ ಹಲವರ ಬಂಧನ, ಬಿಡುಗಡೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ. ನೀರಾವರಿ ಪ್ರದೇಶದಲ್ಲಿ ಪರಿಹಾರದಿಂದ ವಂಚಿತವಾದ ರೈತರ ಸಮಗ್ರ ಮಾಹಿತಿ ಒದಗಿಸಲು ಉಸ್ತುವಾರಿ ಸಚಿವ ಸೂಚನೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ. ರಕ್ಷಣಾ ವೇದಿಕೆಯಿಂದ ಗಾಡಿಗಳನ್ನು ತಳ್ಳಿಕೊಂಡು ಬಂದು ಪ್ರತಿಭಟನೆ. 23ರಂದು ನೀ ಬರೆದ ಕಾದಂಬರಿ ಸಂಗೀತ ಕಾರ್ಯಕ್ರಮ. ಸಿದ್ದೇಶ ವಿರಕ್ತ ಮಠ. ರಂದು ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ. ಡಾಕ್ಟರ್ ಬಸನಗೌಡ ಪಾಟೀಲ್. ವಾರ್ತೆಗಳ ವಿವರ. ಕಳೆದ 24 ವರ್ಷಗಳಿಂದ 300 ಕಾಪು ಸಮಾಜದಿಂದ ಆಯೋಜನೆ ಮಾಡುವ ಮುಂಗಾರು ಸಾಂಸ್ಕೃತಿಕ ರಾಯಚೂರು ನಾಡ ಹಬ್ಬವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡುವುದರ ಮೂಲಕ ರಾಜ್ಯದಲ್ಲಿ ಗಮನ ಸೆಳೆದ 300 ಕಾಪು ಸಮಾಜದ ಸಾಂಸ್ಕೃತಿಕ ಕಾರ್ಯಕ್ರಮ ಮಾದರಿಯಾಗಿದೆ ಎಂದು ರಾಜ್ಯ ವೈದ್ಯಕೀಯ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಹೇಳಿದರು. ಅವರಿಂದು ನಗರದ ರಾಜೇಂದ್ರಗಂಜ್ ಆವರಣದಲ್ಲಿ ಮೊದಲ ದಿನದ 1.5 ಟನ್ ಭಾರದ ಎತ್ತುಗಳ ಕಲ್ಲು ಎಳೆಯುವ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿ, 300 ಕಾಪು ಸಮಾಜದ ಹಿರಿಯ ಮುಖಂಡ ಹಬ್ಬದ ರೂವಾರಿ ಮಾಜಿ ಶಾಸಕ ಎ ಪಾಪರೆಡ್ಡಿ ಮತ್ತು ಬೆಲ್ಲಂ ನರ್ಸರೆಡ್ಡಿ ಅವರ ನೇತೃತ್ವದಲ್ಲಿ ನಡೆಯುವ ಮುಂಗಾರು ಹಬ್ಬ ರಾಜ್ಯದಲ್ಲಿ ಮಾದರಿಯಾಗಿದೆ. ಭಾರತ ಕೃಷಿ ಪ್ರಧಾನವನ್ನು ಅವಲಂಬಿತಗೊಂಡ ದೇಶ. ಕೃಷಿ ಪ್ರಧಾನವಾಗಿ ಆಚರಣೆ ಮಾಡುವ ಮುಂಗಾರು ಸಾಂಸ್ಕೃತಿಕ ರಾಯಚೂರು ನಾಡ ಹಬ್ಬ ಭಾರಿ ಜನಪ್ರಿಯತೆ ಪಡೆದುಕೊಂಡಿದೆ. 300 ಕಾಪು ಸಮಾಜ ಕಳೆದ 24 ವರ್ಷಗಳಿಂದ ಈ ಹಬ್ಬವನ್ನು ಆಯೋಜಿಸುತ್ತಿರುವುದು ಸಂತಸದ ಸಂಗತಿ ಎಂದರು. ಮುಂಗಾರು ಬಂದತೆ ಸಂದರ್ಭದಲ್ಲಿ ರೈತರಿಗೆ ಸಂತೋಷ ಉಂಟು ಮಾಡುವ ಸಮಾಜ ಯಾವುದಾದರೂ ಇದ್ದರೆ ಅದು 300 ಕಾಪು ಸಮಾಜ ಮಾತ್ರ. ರೈತ ಸಮುದಾಯಕ್ಕೆ ಉತ್ತಮವಾದ ಸಂತೋಷಕರ ಬದುಕನ್ನು ಕೊಡುವ ಕೆಲಸ 300 ಕಾಪು ಸಮಾಜ ಮಾಡುತ್ತಿದೆ. ಸರ್ಕಾರ ಪರವಾಗಿ ಅಭಿನಂದನೆ ಹಾಗೂ ಧನ್ಯವಾದಗಳು ತಿಳಿಸಿದರು. ಪ್ರತಿ ವರ್ಷ ರೈತರು ಕೃಷಿ ಚಟುವಟಿಕೆ ಆರಂಭಿಸಲು ಅವರಿಗೆ ಉತ್ಸಾಹವನ್ನು ತುಂಬುವ ನಿಟ್ಟಿನಲ್ಲಿ ಮತ್ತು ನಶಿಸಿ ಹೋಗುತ್ತಿರುವ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉಳಿಸುವ ಬೆಳೆಸುವ ನಿಟ್ಟಿನಲ್ಲಿ 300 ಕಾಪು ಸಮಾಜ ಈ ಭಾಗದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿ ರಾಜ್ಯದಲ್ಲಿ ಪ್ರತಿಷ್ಠಿತ ಪಡೆದುಕೊಂಡಿದೆ. ಮುಂಗಾರು ಹಬ್ಬವನ್ನು ಪಾಪರೆಡ್ಡಿ ಅವರು ಅತ್ಯಂತ ಅದ್ದೂರಿ ಆಯೋಜನೆ ಮಾಡುವುದರ ಮೂಲಕ ರಾಜ್ಯವೇ ಗುರುತಿಸುವಂತೆ ಅತ್ಯಂತ ವೈಭವೀಕರಣದಿಂದ ಆಚರಣೆ ಮಾಡುತ್ತಿದ್ದಾರೆ ಎಂದರು. ಮೊಬೈಲ್ ಇಲ್ಲೇ ಬರುತ್ತೆ. ಓಕೆ ಸರ್. ಶ್ರೀನಿವಾಸ ಮುಂಗಾರು ಹಬ್ಬ ಯಾಕಂದ್ರೆ ಈ ದೇಶಕ್ಕೆ
ಅನ್ನ ಕೊಡ್ತಕ್ಕಂಥ ರೈತ ಭಾಳ ಶ್ರೇಷ್ಠವಾಗಿರ್ತಕ್ಕಂಥವನು ಅಂತ ಹೇಳಿ 12ನೇ ಶತಮಾನದಲ್ಲಿ ಬಸವಾದೀಶರು ಹೇಳ್ತಕ್ಕಂಥ ಒಂದು ವಚನ. ಕೃಷಿ ಕೃತ್ಯ ಕಾಯಕ ಮಾಡುವ ಭಕ್ತನ ತನು ಶುದ್ಧ, ಆತನ ಮನುಶುದ್ಧ, ಆತನ ಭಾವಶುದ್ಧ, ಆತನ ಮನೆಯೊಳಗೆ ಹೊಕ್ಕು ಲಿಂಗಾರ್ಚನೆ ಮಾಡುವ ಗುರುಪಾವನ ಅಂತಕ್ಕಂಥ ಒಂದು ವಚನ ಇದೆ. ಅಂದರೆ ಎಷ್ಟು ಶ್ರೇಷ್ಠ ನಮ್ಮ ರೈತರು ಅಂತಕ್ಕಂಥದ್ದಕ್ಕೆ. ಮತ್ತು ವಿಶೇಷವಾಗಿ ನಮ್ಮ ದೇಶ ರೈತ ಪ್ರಧಾನ ದೇಶ. ಇವತ್ತಿಗೂ ಕೂಡ 70% ಜನ ಇವತ್ತು ಕೃಷಿ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ನಮ್ಮ ಜನರು. ಹಾಗಾಗಿ ಕೃಷಿ ಇಲ್ಲ ಅಂತಂದರೆ ಮನುಷ್ಯನ ಬದುಕು ಸಾಧ್ಯವಿಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಇವತ್ತು ನಾವು ರೈತರಿಗೆ ವಿಶೇಷವಾಗಿ ಯಾಕಂದರೆ ರೈತರ ಹಬ್ಬ ವಿಶೇಷವಾಗಿ ಕಾರುಣ್ಯ ಹಬ್ಬ ಇವತ್ತು ನಾವೆಲ್ಲ ಭಾಳ ವಿಜೃಂಭಣೆಯಿಂದ ವಿಶೇಷವಾಗಿ ರಾಯಚೂರಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಪ್ರತಿ ವರ್ಷ. ಇದು ಶ್ಲಾಘನೀಯ. ಪಾಪರೆಡ್ಡಿಯವರು ಮತ್ತು ಅವರೆಲ್ಲ ಸಂಘಟಕರು ಸೇರಿ ಇಲ್ಲಿ ಮುಂಗಾರು ಹಬ್ಬ ಪ್ರತಿ ವರ್ಷ ರಾಯಚೂರಲ್ಲಿ ಭಾಳ ವಿಜೃಂಭಣೆಯಿಂದ ತಾವೆಲ್ಲ ಮಾಡ್ತೀರಿ. ಹಾಗಾಗಿ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, 300 ಕಾಪು ಯಾರ ನೆರವು ಪಡೆಯದೆ ಕಳೆದ 24 ವರ್ಷಗಳಿಂದ ಎ ಪಾಪರೆಡ್ಡಿ ನೇತೃತ್ವದಲ್ಲಿ ಅತ್ಯಂತ ಅದ್ದೂರಿಯಾಗಿ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತಿದೆ. ಈ ರೀತಿ ಹಬ್ಬಗಳನ್ನು ಬೇರೆ ಬೇರೆ ಯಾವ ಜಿಲ್ಲೆಗಳಲ್ಲಿ ಕೂಡ ಜರುಗುವುದಿಲ್ಲ. ಸರ್ಕಾರದಿಂದ 1 ರೂಪಾಯಿ ಕೂಡ ಪಡೆಯದೆ ಕೇವಲ ಸಮಾಜದ ವತಿಯಿಂದ ಇಷ್ಟೊಂದು ಅದ್ದೂರಿಯಾಗಿ ಮಾಡುತ್ತಿರುವುದು ಸಾಮಾನ್ಯದ ವಿಷಯವಲ್ಲ ಎಂದರು. ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬ ರಾಜ್ಯಕ್ಕೆ ಮಾದರಿಯಾಗಿದೆ. ಹಬ್ಬದ ರೂವಾರಿ ಮಾಜಿ ಶಾಸಕ ಎ ಪಾಪರೆಡ್ಡಿ ಅವರು 300 ಕಾಪು ಸಮಾಜವನ್ನು ಬಲಿಷ್ಠಗೊಳಿಸುವುದರ ಜೊತೆಗೆ 300 ಸಾಂಸ್ಕೃತಿಕ ರಾಯಚೂರು ಹಬ್ಬವನ್ನು ರಾಜ್ಯವೇ ಗುರುತಿಸುವಂತೆ ಮಾಡಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಕಳೆದ 24 ವರ್ಷಗಳಿಂದ ಅತ್ಯಂತ ಅದ್ದೂರಿ ಆಚರಣೆ ಮಾಡುತ್ತಿರುವ ಮುಂಗಾರು ಹಬ್ಬ ಭಾರಿ ಜನಪ್ರಿಯತೆ ಪಡೆದುಕೊಂಡಿದೆ. ಇದಕ್ಕೆ ಉತ್ತಮ ನಿದರ್ಶನ ಎ ಪಾಪರೆಡ್ಡಿ ಅವರು. ಈ ನಿಟ್ಟಿನಲ್ಲಿ ಮುಂದಿನ ವರ್ಷ ಮುಂಗಾರು ಹಬ್ಬ 25 ವರ್ಷಕ್ಕೆ ಪದಾರ್ಪಣೆ ಮಾಡುತ್ತಿರುವ ಹಿನ್ನೆಲೆ ಹಬ್ಬದ ರೂವಾರಿ ಎ ಪಾಪರೆಡ್ಡಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದರು. ನಾವು ಇದನ್ನ ನೋಡ್ಕೊಂಡು ಬರ್ತಾ ಇದ್ದೀವಿ 25 ವರ್ಷದಿಂದ. ಬಹುಶಃ ಅಂದ್ರೆ ನಾವು 18-19ನೇ ವರ್ಷದಿಂದನೂ ಈ ಹಬ್ಬ ನೋಡ್ಕೊಂಡು ಬಂದು ಇದು ಅನೇಕ ವರ್ಷಗಳಿಂದ ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡುವಂತ ಹಬ್ಬ ಇದು. ಅದು ವಿಶೇಷವಾಗಿ 300 ಕಾಪು ಸಮಾಜದವರು ಯಾವ ಸಮಾಜದ ಸಹಾಯ ಇಲ್ಲ, ಯಾರ ಸಹಾಯದಿಂದನೇ ಅತ್ಯಂತ ಉತ್ಸಾಹದಿಂದ ಅದ್ದೂರಿಯಾಗಿ ಇಡೀ ಕರ್ನಾಟಕದಾದ್ಯಂತ ಹೆಸರು ಮಾಡಿ ಇವತ್ತು ಇಲ್ಲಿವರೆಗೂ ಹೇಳ್ಕೊಂಡು ಬಂದಿದ್ದಾರೆ. ಬಹಳ ಸಂತೋಷ ಆಗ್ತದೆ ಇವತ್ತು. ಯಾಕಂದ್ರೆ ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತೇಳಿ ನಾವು ಬರೀ ಭಾಷಣ ಮಾಡ್ತೀವಿ. ಆದ್ರೆ ರೈತರ ಬಗ್ಗೆ ಕಾಳಜಿ ಆಗಲಿ, ರೈತರು ಉಪಯೋಗ ಮಾಡುವಂತ ಎತ್ತುಗಳಿಗೆ ಮೆರವಣಿಗೆ ಮಾಡೋದಾಗ್ಲಿ, ಅವುಗಳ ಕಲೆ ಅವುಗಳ ಶಕ್ತಿ ಏನನ್ನು ಪ್ರದರ್ಶನ ಮಾಡುವುದಾಗ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ಎಲ್ಲೂ ಮಾಡ್ತಾ ಇಲ್ಲ. ಇವತ್ತು ಆಂಧ್ರದಲ್ಲಿ ಎಲ್ಲ ಹಬ್ಬಗಳು ಸಂಕ್ರಾಂತಿಯಂದು ಮಾಡಿ ಇವತ್ತು ಹೆಸರು ಮಾಡ್ತಾರೆ. ಮುಂಗಾರು ಹಬ್ಬ ಇವತ್ತು ಆಂಧ್ರದಲ್ಲೂ ಇಷ್ಟೊಂದು ಅದ್ದೂರಿಯಾಗಿ ಯಾರು ಮಾಡಂಗಿಲ್ಲ. ಅದು 300 ಕಾಪು ಸಮಾಜದವರು ರಾಯಚೂರಲ್ಲಿ ಮಾಡ್ತಾ ಇರೋದು ನಮ್ಗೆಲ್ಲರಿಗೂ ಬಹಳ ಸಂತೋಷದ ವಿಷಯ ಅಂತ ಹೇಳಿಕೆ ಬಯಸ್ತೇನೆ. ನಾನು ಇವತ್ತು ಸರ್ಕಾರದ ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇನ್ನು ಅನೇಕ ಜನರಿದ್ದಾರೆ, ಸರ್ಕಾರದ ಪ್ರತಿನಿಧಿಗಳು ಇದ್ದಾರೆ, ವಿಶೇಷವಾಗಿ ಎಲ್ಲಾ ಪಕ್ಷದ ಪ್ರತಿನಿಧಿಗಳು ಈ ಸಭೆಯಲ್ಲಿದ್ದೇವೆ. ನಾನು ಇವತ್ತು ಸಚಿವರಿಗೆ ಆಗ್ರಹ ಮಾಡ್ತೇನೆ, ಇವತ್ತು ಮುಂದಿನ ಸಾರಿ 25ನೇ ವರ್ಷ ಆಗ್ತದ. ಇದು ಸರ್ಕಾರನೇ ಘೋಷಣೆ ಮಾಡಬೇಕು. ಸರ್ಕಾರದ ವತಿಯಿಂದನೇ ಇನ್ನು ಮುಂದೆ ಮುಂಗಾರು ಸಾಂಸ್ಕೃತಿಕ ಹಬ್ಬ ಕರ್ನಾಟಕದಾದ್ಯಂತ ರಾಯಚೂರಿನಲ್ಲಿ ಆಚರಣೆ ಮಾಡುವಂತೆ ತಾವು ಒತ್ತಾಯ ಮಾಡಬೇಕಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಇದರ ಜೊತೆಗೆ ನಮ್ಮ ಪಾಪಾರೆಡ್ಡಿ ದೊಡ್ಡಪ್ಪನವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ರೆ ಇಡೀ ರಾಯಚೂರು ಮಾತ್ರ ಅಲ್ಲ, ಕರ್ನಾಟಕದ ರೈತರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಂತೆ. ಆ ನಿಟ್ಟಿನಲ್ಲಿ ತಾವು ಪ್ರಯತ್ನ ಮಾಡ್ಬೇಕಂತ ಹೇಳಿ ನಿಮ್ಮ ಎಲ್ಲ ಮುಂಗಾರು ಉತ್ಸವದಲ್ಲಿ ನಾವು ಪಾಲ್ಗೊಳ್ತೇವೆ. ನಮ್ಗೇನೋ ಬೇರೆ ಸಹಾಯ ಕೇಳ. ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಮಾತನಾಡಿ, ಕಳೆದ 24 ವರ್ಷಗಳಿಂದ 300 ಕಾಪು ಸಮಾಜ ಅತ್ಯಂತ ಅದ್ದೂರಿ ಆಚರಣೆ ಮಾಡುತ್ತಿರುವ ಮುಂಗಾರು ಹಬ್ಬ ರಾಜ್ಯದಲ್ಲಿ ಗುರುತಿಸಿಕೊಂಡಿದೆ. ಮುಂಗಾರು ಹಬ್ಬವನ್ನು ರೈತರ ಹಬ್ಬವನ್ನಾಗಿ ಆಚರಣೆ ಮಾಡುತ್ತಿರುವ ಮುಂಗಾರು ಸಾಂಸ್ಕೃತಿಕ ಹಬ್ಬವನ್ನು ಸರ್ಕಾರದಿಂದ ಆಯೋಜನೆ ಮಾಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ದದ್ದಲ್ ಅವರು ಒತ್ತಾಯ ಮಾಡಿದರು. ರಾಯಚೂರು ಜಿಲ್ಲೆಯಲ್ಲಿ ಆಚರಣೆ ಮಾಡುವಂತ ದಿಟ್ಟಿನಲ್ಲಿ ಸರ್ಕಾರ ಕೂಡ ನಮ್ಮ ಉಸ್ತುವಾರಿ ಸಚಿವರಿಗೆ ನಾನು ಕೂಡ ನನ್ನ ಮನವಿ ಆ ದಿಟ್ಟಿನಲ್ಲಿ ಅದನ್ನ ಜಾರಿಗೊಳಿಸುವಂತದಕ್ಕೆ ಮಾಡಿದ್ರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಇರುವಂತಹ ರೈತಾಪಿ ವರ್ಗದವರು ಹರ್ಷವಾಗ್ತಾರೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು 300 ಕಾಪು ಸಮಾಜದಲ್ಲಿ ಇವತ್ತು ಏನು ನಾವು ಅವರ ಎದುರಿಗೆ ಹೇಳುವಂಥದ್ದಲ್ಲ,
ಇವತ್ತು ಪಾಪರೆಡ್ಡಿ ಅಣ್ಣವರು ಮತ್ತು ಅವರ ಬೆಲ್ಲಂ ನರಸಿಂಹರೆಡ್ಡಿ ಅವರು ಎಲ್ಲ ಸಂಘಟಿಸಿ ಇವತ್ತು ಅವರು ಒಂದು ದೊಡ್ಡ ಮಹಾನ್ ಆಸ್ತಿ ಆದಂತ ಕೂಡ ತಪ್ಪಾಗಲಾರದು. ಯಾಕಂದ್ರೆ ಇವತ್ತು ಒಂದೊಂದು ಕಲ್ಯಾಣ ಮಂಟಪ ಇರ್ಬೋದು, ಸಮಾಜದಲ್ಲಿ ನೀವು ಯಾವುದೇ ಅಲ್ಲಿ ಅವರಿಗೆ ಹೋದಾಗ ಕಲ್ಯಾಣ ಮಂಟಪ, ದೇವಸ್ಥಾನಗಳು ಎಲ್ಲ ರೀತಿಯಿಂದ ಉತ್ತಮವಾಗಿ ಸಮಾಜಕ್ಕೆ ದೊಡ್ಡ ಅಸಟ್ಟುಗಳನ್ನ ಮಾಡೋದು ಜೊತೆಗೆ ಎಲ್ಲ ಸಮಾಜಗಳನ್ನ ಪ್ರೀತಿ ವಿಶ್ವಾಸದಿಂದ ಕಾಣುವಂತ ಪಾಪರೆಡ್ಡಿ ಸಾಹೇಬರು. ಯಾಕಂದ್ರೆ 2008ರಲ್ಲಿ ಅಣ್ಣ ಇಲ್ಲಿ ಸಿಟಿಗೆ ನಿಂತಿದ್ದ, ನಾನು ರೂರಲ್ಗೆ ನಿಂತ ಸಂದರ್ಭದಲ್ಲಿ ಅವತ್ತು ನನಗೆ ಏನು ಕೂಡ ಇಲ್ಲಿ ಗೊತ್ತಿರಲಿಲ್ಲ ಆ ಕ್ಷೇತ್ರದಲ್ಲಿ. ಆವತ್ತು ನಾನೊಂದು ಸಣ್ಣ ವ್ಯಕ್ತಿಗೆ ಬೆನ್ನು ತಟ್ಟಿ ನಾನು ಐದಿನಿ ಬಾ ಅಂತ ಹೇಳಿ ಎಲ್ಲ ರೀತಿಯಿಂದ ಗ್ರಾಮೀಣ ಪ್ರದೇಶದಲ್ಲಿ ತಿರುಗಾಡೋದ ಮುಖಾಂತರ ಆವತ್ತಿನ ಇಬ್ಬರು ಕನಸು ಚುನಾವಣೆಗಳಲ್ಲಿ ನಿಂತಿದ್ವಿ. ಆವತ್ತಿಂದ ಕೂಡ ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಬೆಳೆಯುವಂತ ವ್ಯಕ್ತಿಗಳಿಗೆ ಬೆನ್ನನ್ನು ತಟ್ಟಿ ನೀನು ಮುನ್ನಡಿ, ನೀನು ಯಾವುದು ಚಿಂತೆ ಮಾಡಬೇಡ ಅಂತ ಹೇಳುವಂತ ವ್ಯಕ್ತಿ ನನಗೆ ಆದರ್ಶವಾದಂತ ವ್ಯಕ್ತಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಂತಹ ವ್ಯಕ್ತಿಗಳು ಸಮಾಜದಲ್ಲಿ ಅವ್ರನ್ನ ನಾವು ಅಪರೂಪಕ್ಕೊಬ್ಬರನ್ನ ಕಾಣ್ತೀವಿ. ಸಿಂಧನೂರು ಶಾಸಕ ಬಸನಗೌಡ ಬಾದಾರ್ಲೆ ಮಾತನಾಡಿ, ಮುಂಗಾರು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ರಾಜ್ಯ ಮಾದರಿಯಾಗಿದ್ದು ಸರ್ಕಾರ ಎಪಿಎಂಸಿ ಮೂಲಕವೇ ಆಚರಿಸಲು ಮುಂದಾಗಬೇಕು. ಸಮಾಜದ ಮುಂದುವರಿಯಲು ಎ ಪಾಪರೆಡ್ಡಿಯವರ ನಿರಂತರ ಶ್ರಮ ವಹಿಸುತ್ತಿರುವುದು ಶ್ಲಾಘನೀಯವೆಂದರು. ಈ ಹಬ್ಬಗಳು ವಿಶೇಷವಾಗಿ ಗ್ರಾಮೀಣ ಜನತೆಗೆ, ನಮ್ಮ ದೇಶದ ಸಂಸ್ಕೃತಿ ಪರಂಪರೆ, ವಿಶೇಷವಾಗಿ ರೈತ ಸಮುದಾಯಕ್ಕೆ ಒಂದು ಉತ್ಸಾಹದಿಂದ ಮಾಡ್ತಕ್ಕಂಥ ಒಂದು ದೊಡ್ಡ ಹಬ್ಬ. ನಾನು 4ನೇ ಕ್ಲಾಸು 5ನೇ ಕ್ಲಾಸ್ ಓದ್ತಿದ್ದೆ ನಮ್ಮೂರಲ್ಲಿದ್ದ. ನಮ್ಮ ಯಜಮಾನರು ಸುತ್ತಮುತ್ತ ಇರತಕ್ಕಂಥ ಎಲ್ಲ ಗ್ರಾಮೀಣ ಪ್ರದೇಶದ ರೈತರನ್ನ ಹೊಲದಲ್ಲಿ ಕರೆಸಿ ಭೂಮಿ ಪೂಜೆ ಮಾಡಿ ಎಲ್ಲರೂ ಸಾಮೂಹಿಕವಾಗಿ ಅಡಿಗೆ ಮಾಡಿಕೊಂಡು ಊಟ ಮಾಡತಕ್ಕಂಥ ಒಂದು ವ್ಯವಸ್ಥೆ ಗ್ರಾಮೀಣ ಪ್ರದೇಶದಲ್ಲಿ ಇತ್ತು ಹಿಂದಿನ ಕಾಲದಲ್ಲಿ. ಅದಾದ ನಂತರ ಎತ್ತುಗಳ ಓರಿಗಳ ಸ್ಪರ್ಧೆಗಳು ಇರ್ತಿತ್ತು. ಈಗಾಗಲೇ ಅಂಬರೇಗೌಡರು ಹೇಳಿದ್ರು, ಅಗಸಿ ಮುಂದ 5 ಎತ್ತುಗಳನ್ನ ಸ್ಪರ್ಧಾತ್ಮಕ ಕ್ರೀಡೆಯಲ್ಲಿ ಪಾಲ್ಗೊಳ್ಳಲು ಯಾವ ಎತ್ತು ಯಾವ ಬಣ್ಣ ಹಾಕಿರ್ತಾರೆ ಆ ಬಣ್ಣದ ಮೇಲೆ ಈ ವರ್ಷ ಉತ್ತಮ ಬೆಳೆ ಬರ್ಬೋದು ಅನ್ನೋ ಒಂದು ಅಂದಾಜನ್ನ ಅಂದಿನ ದಿನಗಳಲ್ಲಿ ರೈತರು ಮಾಡತಕ್ಕಂಥ ಒಂದು ವಾತಾವರಣ ನಮ್ಮ ರಾಜ್ಯದಲ್ಲಿ ಬೆಳೆದು ಬಂದಿದೆ. ವಿಶೇಷವಾಗಿ ಈ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೆಚ್ಚಿಗೆ ಇನ್ನೂ ಸರ್ಕಾರ ವತಿಯಿಂದನೇ ಆದ್ರೆ ಬಹಳ ಒಳ್ಳೆಯದು. ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಮಾತನಾಡಿ, ರೈತರ ಆರ್ಥಿಕ ಪರಿಸ್ಥಿತಿ ಬದಲಾವಣೆಯಿಂದ ಸುಸ್ಥಿರ ಸಮಾಜ ನಿರ್ಮಾಣ ಅವಲಂಬಿತವಾಗಿದೆ. ರೈತರ ಹಬ್ಬವನ್ನು ಮುಂಗಾರು ಸಾಂಸ್ಕೃತಿಕ ಹಬ್ಬವಾಗಿ ಆಚರಿಸುತ್ತಿರುವುದು ಪ್ರಶಂಸನೀಯವೆಂದರು. ಮಾಜಿ ಸಚಿವ ಅಮರೇಗೌಡ ಬಯ್ಯಾಪುರ ಸೇರಿ ಅನೇಕರು ಮಾತನಾಡಿದರು. ವರ್ಷದಿಂದ ವರ್ಷಕ್ಕೆ ವಿಭಿನ್ನ ರೀತಿಯಲ್ಲಿ ನಾವು ಆಚರಣೆ ಮಾಡ್ಕೊಳ್ತಾ ಬಂದಿದ್ದೇವೆ. ಮೊದಲು ಪ್ರಾರಂಭದಲ್ಲಿ ನಾವು ಕೇವಲ ಮುಂಗಾರು ಹಬ್ಬದ ಹಿನ್ನೆಲೆಯಲ್ಲಿ ಎತ್ತುಗಳ ಒಂದು ಸ್ಪರ್ಧೆ, ಭಾರ ಎತ್ತು ಸ್ಪರ್ಧೆಗೆ ಮಾತ್ರ ಸೀಮಿತ ಆಗಿದ್ವಿ. ಮುಂದೆ ಬಂದಂತೆಲ್ಲ ಅದಕ್ಕೆ ಹೆಚ್ಚಿನ ಬೆಂಬಲ, ರೈತರ ಪ್ರೇರೇಪಣೆ ಸಿಕ್ಕಾಗ ನಾವು ಸಾಯಂಕಾಲ ಸಾಂಸ್ಕೃತಿಕ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಪ್ರತಿ ಸಾಯಂಕಾಲ ಪ್ರತಿ ಏರಿಯಾದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಏರ್ಪಡಿಸುವ ಮೂಲಕ ಇಡೀ ನಗರದ ಜನತೆಗೆ ಒಂದು ವಿಶೇಷವಾದ ಒಂದು ಸಾಂಸ್ಕೃತಿಕ ಒಂದು ಕೊಡುಗೆಯನ್ನು ಕೊಟ್ಟಿರುವಂಥ ಕೀರ್ತಿ ಪಾಪರೆಡ್ಡಿ ಸಾಹೇಬರಿಗೆ ಮತ್ತು ಮಲ್ಲೂರು ಕಾಪ್ ಸಮಸ್ತ ಸಮಾಜದ ಬಂಧುಗಳಿಗೆ ಸೇರ್ತದೆ ಎನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಇದು ಖಂಡಿತವಾಗಿ ಕೂಡ ರೈತರ ಹಬ್ಬ. ಈ ದೇಶದಲ್ಲಿ 60-70% ಈ ದೇಶದ ಆರ್ಥಿಕ ಪರಿಸ್ಥಿತಿ ಅವಲಂಬನೆ ಆಗಿರುವುದೇ ನಮ್ಮ ಕೃಷಿ ಉತ್ಪಾದನೆಯಿಂದ. ರೈತರ ದುಡಿದಲ್ಲಿ ಮಾತ್ರ, ರೈತರು ಬೆತ್ತನೆ ಬೆಳೆಗಳನ್ನು ಬೆಳೆಸಿದರೆ ಮಾತ್ರ ಈ ದೇಶದ ಆರ್ಥಿಕತೆಗೆ ಒಂದು ದೊಡ್ಡ ಶಕ್ತಿ ಬರ್ತದೆ. ಆ ಹಿನ್ನೆಲೆಯಲ್ಲಿ ನಾವು ಈ ಒಂದು ಮುಂಗಾರು ಹಬ್ಬವನ್ನು, ಮುಂಗಾರು ಸಾಂಸ್ಕೃತಿಕ ಹಬ್ಬವನ್ನು ಆಚರಣೆ ಮಾಡುವ ಮೂಲಕ ರೈತರಿಗೆ ಒಂದು ಹೊಸ ಶಕ್ತಿಯನ್ನು ಕೊಡಬೇಕು. ಮಾಜಿ ಶಾಸಕ ಎ ಪಾಪರೆಡ್ಡಿ ಮಾತನಾಡಿ, 2006ರಂದು ಜಿಲ್ಲೆ ಉತ್ಸವ ನಡೆದಿಲ್ಲ. ಜನರನ್ನು ಸಾಂಸ್ಕೃತಿಕವಾಗಿ ತೊಡಗಿಸಿಕೊಳ್ಳಲು ಜಿಲ್ಲೆ ಎಲ್ಲ ಶಾಸಕರು ಎಲ್ಲ ಉತ್ಸವ ಆಚರಣೆಗೆ ಮುಂದಾಗಬೇಕೆಂದರು. ಆದರೆ ಅವರು ಈ ರಾಯಚೂರು ಜಿಲ್ಲೆಯಲ್ಲಿ ನಾನು MLA ಆದಾಗ 2006ರಲ್ಲಿ ಜಿಲ್ಲಾ ಉತ್ಸವ ಮಾಡಿವಿ. ಆದರೆ ಇಲ್ಲಿವರೆಗೆ ಜಿಲ್ಲಾ ಉತ್ಸವನೇ ಆಗಲಿಲ್ಲ.
ಎಲ್ಲ ಕೂತಿದ್ರೆ ಈ ವರ್ಷ ಆದರೂ ಇಷ್ಟು ದೊಡ್ಡ ಪವಿತ್ರವಾದ ಈ ರಾಯಚೂರಿನಲ್ಲಿ ಸಂಸ್ಕೃತಿ ಕಲೆ ಬೆಳಿಬೇಕು. ಆ ಒಂದು ಕಾರಣದಿಂದ ಪ್ರತಿಯೊಂದು ವಾರ್ಡ್ನಲ್ಲಿ ನಾವು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂಥ ಕಲಾ ತಂಡಗಳು, ಬೇರೆ ಬೇರೆ ರಾಜ್ಯದಿಂದ ಬಂದಂಥ ಸಂಸ್ಕೃತ ಕಲಾ ತಂಡಗಳು ಪ್ರದರ್ಶನ ಮಾಡುವಂಥ ವ್ಯವಸ್ಥೆ 300 ಕಾಪು ಸಮಾಜ ಮಾಡ್ತಿದೆ. ಈ 300 ಕಾಪು ಸಮಾಜ ಶಾಸ್ತ್ರ ಒಕ್ಕಲಿಗ ನಾವು ಎಲ್ಲ ರೈತಾಪಿ ಜನ, ಬಹಳ ಹಿಂದುಳಿದಂಥ ಜನ. ಇತ್ತೀಚೆಗೆ ಈ ಕಾರ್ಯಕ್ರಮದಿಂದಲೇ ನಾವು ಇಷ್ಟೊಂದು ಪ್ರಚಾರಕ್ಕೆ ಬಂದು ನಮ್ಮ ಸಮಾಜನೂ ಇದರಿಂದ ಉದ್ಧಾರಣೆ ಆಗ್ತದೆ, ಬೆಳ್ತಾ ಇದೆ. ಆ ಕಾರಣದಿಂದ ಇಂಥ ಬಡ ಕುಟುಂಬದಲ್ಲಿ ಇದ್ದಂಥ ನಾವು ಇಂಥ ಖರ್ಚು ಮಾಡಿ 50 ಲಕ್ಷ ಖರ್ಚು ಮಾಡಿ ಇವತ್ತು ಈ ಕಾರ್ಯಕ್ರಮ ಮಾಡ್ತೀವಿ. ನೀವೆಲ್ಲ ವೇದಿಕೆ ಮೇಲೆ ಗೊತ್ತಂತ ಎಲ್ಲ ಬಹಳ ದೊಡ್ಡ ಶ್ರೀಮಂತರು, ಬಹಳ ದೊಡ್ಡ ಬಡತನದಿಂದ ಬಂದಂಥ ಜನ. ಇವತ್ತು ಎಲ್ಲ ಮಾತಾಡಿದ್ರು. ನಮ್ಮ ತಾಲೂಕದಲ್ಲಿ, ನಮ್ಮ ಹಳ್ಳಿಗಳಲ್ಲಿ ಇಂಥ ಕರಿ ಹರಿಯುವಂಥ ವ್ಯವಸ್ಥೆ ಇತ್ತು. ನಮ್ಮ ಹೆಚ್ಚು ಕರಿ ಹರಿಯುವಂಥ ವ್ಯವಸ್ಥೆ ಇತ್ತು. ಕರಿ ಹರಿತಾ ಇದ್ದೀವಿ, ಎತ್ತುಗಳ ಮೆರವಣಿಗೆ ಮಾಡ್ತಾ ಇದ್ದೀವಿ. ಅರಿತರಾಗಿ ಈ ಸಂದರ್ಭದಲ್ಲಿ ಬಿಚ್ಚಲೆ ವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು, ಸೋಮವಾರಪೇಟೆ ಹಿರೇಮಠ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶಂಭು ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು, ಸುಲ್ತಾನಪುರ ಬೃಹನ್ಮಠ ಪಂಪಾಪತಿ ದೇವರು, ಕಡಗಂಚಿ ಪಾಲ್ಗೊಂಡ ವೀಕ್ಷಕರಿಗೆ ಮಾಜಿ ಶಾಸಕರು ಹಾಗೂ ಹಬ್ಬದ ರೂವಾರಿ ಎ ಪಾಪಾರೆಡ್ಡಿ, 300 ಕಾಪು ಸಮಾಜದ ಅಧ್ಯಕ್ಷ ಬೆಲ್ಲಂ ನರಸರೆಡ್ಡಿ, ಕಾರ್ಯದರ್ಶಿ ಅಧ್ಯಕ್ಷರು ವಿ ಕೃಷ್ಣಮೂರ್ತಿ ವೆಂಕಟರೆಡ್ಡಿ, ಎನ್ ಶಂಕರಪ್ಪ, ಕಾಂಗ್ರೆಸ್ ಶಾಂತಪ್ಪ, ಉಪ್ಪಾರ ಸಮಾಜ ಮುಖಂಡ ಗಾದರ ಬೆಟ್ಟಪ್ಪ, ಕಡಗಳು ಆಂಜನೇಯ, 300 ಜಯವಂತರಾವ್ ಪತಂಗೆ, ಜಿ ಶಿವಮೂರ್ತಿ, ಕಾಪು ಸಮಾಜದ ಮುಖಂಡರು ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕೇಂದ್ರ ಸಚಿವರಾಗಿರುವ ವಿ ಸೋಮಣ್ಣ ಅವರು ಪೆಟ್ರೋಲ್ ಡೀಸೆಲ್ ಬೆಲೆ ಮಾತಾಡಿ ಜನರನ್ನು ದಾರಿ ತಪ್ಪಿಸದೆ ನೀಟ್ ಅವ್ಯವಹಾರದ ಕುರಿತು ಮಾತನಾಡಲಿ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಸವಾಲಿಸಿದರು. 300 ಕಾಪು ಸಮಾಜದ ಮುಂಗಾರು ಸಾಂಸ್ಕೃತಿಕ ಹಬ್ಬ ಕಾರ್ಯಕ್ರಮ ಉದ್ಘಾಟನೆ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ಕೇಂದ್ರ ಮೋದಿ ನೇತೃತ್ವದ ಸರ್ಕಾರ ನೀಟ್ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ದೇಶದ 24 ಲಕ್ಷ ಮಕ್ಕಳ ಭವಿಷ್ಯ ಅಂಧಕಾರದಲ್ಲಿದ್ದರು. ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಯಾವುದೇ ಪ್ರತಿಕ್ರಿಯೆ ನೀಡುತ್ತಿಲ್ಲ. ಮಕ್ಕಳ ಭವಿಷ್ಯದೊಂದಿಗೆ ಮೋದಿ ಸರ್ಕಾರ ಚೆಲ್ಲಾಟವಾಡುತ್ತಿದೆ. ನೀಟ್ ಪತ್ರಿಕೆ ಸೋರಿಕೆಯಲ್ಲಿ ಮೋದಿ ಸರ್ಕಾರದ ಪ್ರಭಾವಿಗಳು ಇದ್ದಾರೆ. ಈ ಕುರಿತು ಸಿಬಿಐ ತನಿಖೆ ನಿರ್ವಹಿಸಲು ದೇಶಾದ್ಯಂತ ಒತ್ತಾಯವಿದ್ದರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ತಮಿಳುನಾಡು ಮಾದರಿ ನೀಟ್ ತಿರಸ್ಕರಿಸುವ ಯಾವುದೇ ಪ್ರಸ್ತಾಪ ರಾಜ್ಯದ ಮುಂದಿಲ್ಲ. ನೀಟ್ ತಿರಸ್ಕಾರ ಅಷ್ಟು ಸುಲಭ ಸಂಗತಿಯಲ್ಲ. ನೀಟ್ ಬಗ್ಗೆ ಸುಪ್ರೀಂ ಕೋರ್ಟ್ ಆದೇಶ ಅಥವಾ ಪಾರ್ಲಿಮೆಂಟ್ನಲ್ಲಿ ಕಾಯ್ದೆ ಆದರೆ ಮಾತ್ರ ಅದನ್ನು ತಡೆಯಲು ಸಾಧ್ಯ. ಸಿಎಂ ಮೇಲೆ ಯಾರು ಒತ್ತಡ ಇರ್ತದೆ ಗೊತ್ತಿಲ್ಲ. ಆ ಸೋಮಣ್ಣ ನೋಡಿ, ಡೋಂಟ್ ಚೇಂಜ್ ದ ಟಾಪಿಕ್. ಈಗ ನೀಟ್ ಬಗ್ಗೆ ಸೋಮಣ್ಣ ಅವರು ಮಾತಾಡಲಿ. ಈ ಪೆಟ್ರೋಲ್ ದರ ಅಲ್ಲ, ಕೇಂದ್ರದಲ್ಲಿ ಮಂತ್ರಿ ಇದ್ದಾರೆ. ಅಲ್ಲಿ ನೀಟು ಇವತ್ತು 24 ಲಕ್ಷ ಮಕ್ಕಳು ಇವತ್ತು ಅವರ ಭವಿಷ್ಯ ಆತಂಕದಲ್ಲಿದೆ. ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಮಾಡಲಿ. ಇಲ್ಲಿ ಪೆಟ್ರೋಲ್ ಡೀಸೆಲ್ ಬಗ್ಗೆ ನಾವು ಕ್ಲಾರಿಫಿಕೇಶನ್ ಕೊಡ್ತೀವಿ. ಆದರೆ ಕೇಂದ್ರ ಸರ್ಕಾರದಲ್ಲಿದ್ದು ಇವತ್ತು ಈ ದೇಶದ ಮಕ್ಕಳ ಭವಿಷ್ಯವನ್ನು ಕಾಪಾಡ್ತಕ್ಕಂಥದ್ದು ಕೇಂದ್ರ ಸಚಿವರ ಕರ್ತವ್ಯ ಇದೆ. ಅದು ಏನು ಮಾಡ್ತಾ ಇದೆ ಕೇಂದ್ರ ಸರ್ಕಾರ? ವೈ ಇಸ್ ನರೇಂದ್ರ ಮೋದಿ ಸೈಲೆಂಟ್ ಆನ್ ದಿಸ್? ಹಿ ಹ್ಯಾಸ್ ಟು ಸ್ಪೀಕ್ ಆನ್ ನೀಟ್. ವೈ ಇಸ್ ಈ ನಾಟ್ ಸ್ಪೀಕಿಂಗ್? ನಿಮ್ಮ ಮಾಧ್ಯಮದವ್ರು ಯಾಕೆ ಕೇಳ್ತಾ ಇಲ್ಲ ಪ್ರಧಾನಮಂತ್ರಿಗಳಿಗೆ ಇದ್ರ ಬಗ್ಗೆ? ಈ ದೇಶದ 24 ಲಕ್ಷ ಮಕ್ಕಳ ಒಂದು ಭವಿಷ್ಯ ಇದರಲ್ಲಿ ಅಡಗಿದೆ. ಆದರೆ ಯಾರು ನೀವು ಪತ್ರಕರ್ತರು ಯಾರು ಕೂಡ ನರೇಂದ್ರ ಮೋದಿ ಅವರಿಗೆ ಈ ಪ್ರಶ್ನೆ ಕೇಳ್ತಾ ಇಲ್ಲ. ಆಯ್ತು, ನಾವು ಹೇಳ್ಬೇಕಾ? ರಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ನಿರ್ಮಿಸಲಾದ 300 ಹಾಸಿಗೆ ಆಸ್ಪತ್ರೆ ಮಳೆ ಬಂದರೆ ಸಂಪೂರ್ಣವಾಗಿ ಸೋರುತ್ತಿರುವ ಕುರಿತು ಮಾಹಿತಿ ಇಲ್ಲ. ಮಾಹಿತಿ ಪಡೆದ ಕ್ರಮ ವಹಿಸುವುದಾಗಿ ಹೇಳಿದರು. ಜಿಲ್ಲಾ ಉಸ್ತುವಾರಿ ಸಚಿವರು ರಾಜೀನಾಮೆ ನೀಡಬೇಕೆನ್ನುವ ಕಾಂಗ್ರೆಸ್ ಮುಖಂಡ ಪಾರಸಮಾಲ್ ಸುಕಾಣಿ ಹೇಳಿಕೆಗೆ ಸಂಬಂಧಿಸಿ ಹೇಳಿಕೆ ಅವರು ಯಾವ ವಿಚಾರದಲ್ಲಿ ನೀಡಿದ್ದಾರೆ ಎಂದು ಗೊತ್ತಿಲ್ಲ. ಅವರೊಂದಿಗೆ ಮಾತನಾಡುತ್ತೇನೆ. ಕಳೆದ 1 ವರ್ಷದಿಂದ ಅನೇಕ ಸಭೆ ನಿರ್ವಹಿಸಲಾಗಿದೆ. ಅಭಿವೃದ್ಧಿ ಕಾರ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಸಮರ್ಥವಾಗಿ ಕಾರ್ಯನಿರ್ವಹಿಸುವುದಾಗಿ ಹೇಳಿದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮದ ಕುರಿತು ಯಾರನ್ನು ರಕ್ಷಿಸುವ ಕೆಲಸ ಸರ್ಕಾರ ಮಾಡುತ್ತಿಲ್ಲ. ಸಚಿವರು ಸೇರಿದಂತೆ ಅಧಿಕಾರಿಗಳು ಭಾಗಿಯಾಗಿರುವ ಕುರಿತು ಎಸ್ಐಟಿ ತನಿಖೆ ನಂತರ ಕ್ರಮ ವಹಿಸುವುದಾಗಿ ಹೇಳಿದರು. ನನಗೆ ಇದ್ರ ಬಗ್ಗೆ ಯಾವುದೂ ಮಾಹಿತಿ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದೀನಿ. ಆಮೇಲೆ ವಿಶೇಷವಾಗಿ ಇದು ತನಿಖೆ ನಡೀತಾ ಇದೆ. ಇದು SIT ಫಾರ್ಮ್ ಆಗಿದೆ. ಇದು CBIನೂ ಎನ್ಕ್ವೈರಿ ಮಾಡ್ತಕ್ಕಂಥ ಒಂದು, ಯಾಕಂದರೆ FIR ಅವರು ಲಾಂಚ್ ಮಾಡಿದ್ದಾರೆ. ಹಾಗಾಗಿ ಲಾ ವಿಲ್ ಟೇಕ್ ಇಟ್ಸ್ ಕೋರ್ಸ್. ಐ ಡೋಂಟ್ ವಾಂಟ್ ಟು ಕಮೆಂಟ್ ಆಸ್ ಎ ಮಿನಿಸ್ಟರ್ ಆನ್ ದ ಇನ್ವೆಸ್ಟಿಗೇಷನ್. ಜಿಲ್ಲಾ ಅಧ್ಯಕ್ಷ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ತಾವು ಸಮರ್ಥವಾಗಿ ಕೆಲಸ ನಿರ್ವಹಿಸ್ತಿಲ್ಲ, ರಾಜೀನಾಮೆ ಕೊಡಬೇಕಂತ ನಿಮ್ಮ ಪಕ್ಷದ ಹಿರಿಯ ಮುಖಂಡರೇ. ಹೌದಾ? ಅವರಿಗೆ ಸುಕಾಣಿ ಅವರು ನಮ್ಮ ಪಕ್ಷದ ಹಿರಿಯ ನಾಯಕರಾಗಿದ್ದಾರೆ. ಅವ್ರು ಯಾವ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಇವತ್ತು.
ಏನಂದರೆ ನಮ್ಮ ಜಿಲ್ಲೆ ಅಭಿವೃದ್ಧಿಗೋಸ್ಕರ ನಾನೀಗ ಹೇಳಿದ್ದೀನಿ ಅಂತ. ಅವರು ಏನಾಗಿಲ್ಲ ಅಂತ ಅವ್ರ ಜೊತೆ ಚರ್ಚೆ ಮಾಡಿ ಏನೇನಾಗಿಲ್ಲ ಅಂತ ಅವ್ರ ಭಾವನೆ ಇದೆ ಅದ್ರ ಬಗ್ಗೆ ವಿಚಾರ ಮಾಡೋಣ. ನೋಡಿ, ನಾವು ಇಲ್ಲಿ ಎಲ್ಲ ಜಿಲ್ಲೆ ರಾಯಚೂರು ಜಿಲ್ಲೆಗೆ ನಾವು ತಿಂಗಳಿಗೆ 2 ಸರಿನ ಬಂದು ಹೋಗ್ತಾ ಇದ್ದೀನಿ, ನೀವೇ ಸಾಕ್ಷಿ ಇದ್ದೀರಿ. ಈಗ ಯಾವ್ಯಾವ ಅದು ಬೇರೆ ಪ್ರತ್ಯೇಕವಾಗಿ ಹೇಳ್ತೀವಿ ನಿಮ್ಗೆ ಪ್ರತ್ಯೇಕವಾಗಿ ಹೇಳ್ತೀನಿ ಏನೇನಾಗಬೇಕಂತ. ಈ ಸಂದರ್ಭದಲ್ಲಿ ಶಾಸಕರಾದ ಹಂಪನಗೌಡ ಬಾದರ್ಲಿ, ಬಸವನಗೌಡ ದದ್ದಲ್, ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್, ಮಾಜಿ ಶಾಸಕರಾದ ಬಯ್ಯಾಪುರ ಅಮರೇಗೌಡ, ಆರ್ಡಿಎ ಅಧ್ಯಕ್ಷ ರಾಜಶೇಖರ ರಾಮಸ್ವಾಮಿ, ಡಾಕ್ಟರ್ ರಜಾಕ್ ಉಸ್ತಾದ್ ಸೇರಿದಂತೆ ಅನೇಕರಿದ್ದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ವ್ಯವಹಾರ ಕುರಿತಂತೆ ಎಸ್ಐಟಿ ಮತ್ತು ಸಿಬಿಐ ಹಾಗೂ ಇಡಿ ತನಿಖೆ ನಡೆಸುತ್ತಿದ್ದಾರೆ. ತನಿಖಾ ವರದಿ ಆಧರಿಸಿ ಕ್ರಮವಾಗುತ್ತದೆ ಎಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಅವರು ಹೇಳಿದ್ದಾರೆ. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನಿಗಮದ ಅಧ್ಯಕ್ಷನಾದ ನಂತರ 1 ಬಾರಿ ಸಭೆ ನಡೆಸಿದ್ದೇನೆ. ಅಧಿಕಾರ ವಹಿಸಿಕೊಂಡ ನಂತರವೇ ಅಕ್ರಮ ವ್ಯವಹಾರ ನಡೆದಿದೆ. ಅಕ್ರಮ ಯಾವುದನ್ನು ಮುಚ್ಚಿಡುವುದು ಸಾಧ್ಯವಿಲ್ಲ. 3 ಉನ್ನತ ತನಿಖೆ ನಡೆಯುತ್ತಿವೆ. ಸಚಿವರು, ನಿಗಮದ ಅಧ್ಯಕ್ಷರು ಸೇರಿ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಯುತ್ತಿದೆ. ಯಾವುದೇ ಸಭೆ ಪ್ರೊಸೀಡಿಂಗ್ನಲ್ಲಿ ಉಲ್ಲೇಖಿಸಿಲ್ಲ. ಅಧಿಕಾರಿಗಳು ಮಾರ್ಚ್ನಲ್ಲಿ ಸಭೆ ನಡೆಸಿರುವುದಾಗಿ ದಾಖಲೆ ಸೃಷ್ಟಿಸಿದ್ದಾರೆ. ಆಳುವವರನ್ನು ಕೇಳುವವರು ಬೇಕಿದೆ. ಪ್ರತಿಪಕ್ಷದವರು ಏನೇ ಕೇಳಿದ್ರೂ ತಾನು ತಪ್ಪಿತಸ್ಥನಾಗಿದ್ದರೆ ಕ್ರಮವಾಗುತ್ತದೆ. ಆತ್ಮವಿಶ್ವಾಸದಿಂದ ಯಾವುದೇ ಅಕ್ರಮದಲ್ಲಿ ಭಾಗಿಯಿಲ್ಲ. ತನಿಖಾ ಸಂಸ್ಥೆಗಳು ತನಿಖೆ ನಡೆಸಿದ ನಂತರ ಸತ್ಯ ಗೊತ್ತಾಗುತ್ತದೆ ಎಂದರು. ಯಾರು ಮುಚ್ಚಿಡಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು SIT ಸಂಸ್ಥೆಯಲ್ಲಿ ನಡೀತಾ ಇರೋದು ಒಂದು, CBIದವರು ನಡೀತಾ ಇದೆ, ED ಅವರು ನಡೀತಾ ಇದೆ. 3 ಉನ್ನತ ಸಂಸ್ಥೆಗಳಲ್ಲಿ ದಕ್ಷ ಅಧಿಕಾರಿಗಳಿದ್ದಾರೆ. ಯಾರನ್ನು ಕೂಡ ರಕ್ಷಣೆ ಮಾಡುವಂಥದ್ದು ಪ್ರಶ್ನೆ ಇಲ್ಲ. ಮಂತ್ರಿಗಳಿರ್ಬೋದು, ಅಧ್ಯಕ್ಷರಿರ್ಬೋದು, ಇನ್ನೊಬ್ರು ಯಾರೇ ಇದ್ರು ಕೂಡ ಇದು ಸತ್ಯವನ್ನು ಆದಷ್ಟು ಜಲ್ದಿ ಅವ್ರು ಹೊರಗೆ ತರ್ತಾರೆ. ಇದರಲ್ಲಿ ಅವಾಗ ಯಾರು ತಪ್ಪು ಮಾಡಿದ್ದಾರೆ, ಯಾರು ಮಾಡಿಲ್ಲ ಅಂತೇಳಿ ನಿಮ್ಮೆಲ್ಲರಿಗೂ ಮಾಹಿತಿ ಆಗ್ತದೆ. ಅವ್ರ ಗಮನಕ್ಕಿಂತನೇ ಇಷ್ಟು ದೊಡ್ಡ ಅಮೌಂಟ್ ವರ್ಗಾವಣೆ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತಿದ್ದಾರೆ. ಇದರಲ್ಲಿ CM ಅವರ ಪಾತ್ರ ಇಲ್ಲ, ಅದು ಯಾವುದು ಅಲ್ಲ. ಯಾರು ಇಲ್ಲ ಪ್ರೊಸೀಡಿಂಗ್ಗಳಲ್ಲಿ, ನಮ್ಮ ಪ್ರೊಸೀಡಿಂಗ್ಗಳಲ್ಲಿ ಈ ಸಬ್ಜೆಕ್ಟ್ಗಳು, ಫೈನಾನ್ಸ್ ಮ್ಯಾಟರ್ಗಳು ಸಬ್ಜೆಕ್ಟ್ಗಳು ಯಾವುದು ಇರಲಿಲ್ಲ. ಇಲ್ಲ, 5th ಮೀಟಿಂಗ್ ಇರಲಿಲ್ಲ. 5th ಮೀಟಿಂಗ್ ಅಲ್ಲ, ಅವರು ಮೀಟಿಂಗ್ಗಳನ್ನು ಫೋರ್ಜರ್ ಮೀಟಿಂಗ್ಗಳನ್ನು 33/2024 ಮಾರ್ಚ್ನಲ್ಲಿ ಒಂದು ಮೀಟಿಂಗ್ ಮಾಡಿಕೊಂಡಿವಿ ಅಂತ ಅವ್ರು ತೋರಿಸ್ತಾ ಇದ್ದಾರಂತ, ದಾಖಲೆಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ನಾನು ಕೇಳ್ತಾ ಇದ್ದೀನಿ. ಆದರೆ ಅಲ್ಲ, ಆಯ್ತು, ಈಗ ನಾನೇನಂತೀನಿ, ಈಗ ದೊಡ್ಡ ಸಮಸ್ಯೆ, ಈಗ ಆಳುವಂಥ ಪಕ್ಷಕ್ಕೆ ಕೇಳುವಂಥ ಪಕ್ಷಗಳು ಸಹಜವಾಗಿ ಕೇಳಿಲ್ಲ. ಅವ್ರ ಹಕ್ಕು ಕೇಳ್ತಾ ಇರ್ತಾರೆ, ಪ್ರೆಸ್ ಮೀಟ್ ಮಾಡಲಿ. ಬಟ್ ನಾನೇನಂತೀನಿ, CBIದವ್ರು ಕೂಡ FIR ಆಗಿದೆ. ಇದೇನೇನು ಯಾರು ಬರೀ SITಗಲ್ಲ, SIT ಅವ್ರು ಆಗಿದೆ, CBI ಆಗಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಜೆಡಿಎಸ್ ಪಕ್ಷಗಳ ಕಾರ್ಯಕರ್ತರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ರಸ್ತೆ ತಡೆ ಚಳವಳಿ ನಡೆಸಿದರು. ಶಾಸಕ ಡಾಕ್ಟರ್ ಶಿವರಾಜ ಪಾಟೀಲ್ ಸೇರಿದಂತೆ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರನ್ನು ಪೊಲೀಸರು ಬಂಧಿಸಿ ನಂತರ ಬಿಡುಗಡೆ ಮಾಡಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ನೇತೃತ್ವದಲ್ಲಿ ಮುಖಂಡರು ಮತ್ತು ಕಾರ್ಯಕರ್ತರು ಜಮಾಯಿಸಿ ರಸ್ತೆಗಿಳಿದರು. ರಸ್ತೆ ತಡೆ ಚಳವಳಿಯಿಂದಾಗಿ ಕೆಲಕಾಲ ಸಂಚಾರ ಸ್ಥಗಿತಗೊಂಡಿತ್ತು. ಪ್ರತಿಭಟನೆ ಕೈಬಿಡುವಂತೆ ಪೊಲೀಸರು ಮನವೊಲಿಸಿದ್ರು. ಕೈಬಿಡದಿದ್ದಾಗ ಬಂಧಿಸಿ ಪ್ರತಿಭಟನೆ ತೆರವುಗೊಳಿಸಿದ್ರು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿ ಜನರ ಜೇಬಿಗೆ ಕತ್ತರಿ ಹಾಕಿದ ಪಿಕ್ ಪಾಕೆಟ್ ಸರ್ಕಾರವೆಂದು ಘೋಷಣೆ ಕೂಗಿದ್ರು. ಈ ವೇಳೆ ಶಾಸಕ ಡಾಕ್ಟರ್ ಶಿವರಾಜ ಪಾಟೀಲ್ ಮಾತನಾಡಿ, ರಾಜ್ಯ ಸರ್ಕಾರ ಏಕಾಏಕಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದು ಜನಸಾಮಾನ್ಯರ ಮೇಲೆ ಹೊರೆ ಹಾಕಿದೆ. ಒಂದು ಕಡೆ 5 ಗ್ಯಾರಂಟಿಗಳನ್ನು ಉಚಿತವಾಗಿ ನೀಡಿ ಅವುಗಳಿಗೆ ಬೇಕಾಗುವ ಹಣಕಾಸು ವ್ಯವಸ್ಥೆ ಮಾಡಲು ಆಗದೆ ಬೆಲೆ ಏರಿಕೆ ಮಾಡಿ ಒಂದು ಕೈಯಿಂದ ಕೊಟ್ಟು ಮತ್ತೊಂದು ಕೈಯಿಂದ ಕಿತ್ತುಕೊಳ್ಳುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಏಕಾಏಕಿ ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ತೈಲ ಬೆಲೆ ಏರಿಸಿದ್ದು ಖಂಡನೀಯವಾಗಿದೆ. ರಾಜ್ಯ ಸರ್ಕಾರ ಕೂಡಲೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇಳಿಕೆ ಮಾಡಬೇಕು ಎಂದು ಆಗ್ರಹಿಸಿದರು.
ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರತಿಭಟನೆ ವೇಳೆ ಅರ್ಧ ಗಂಟೆಗೂ ಅಧಿಕ ಕಾಲ ಸಂಚಾರಕ್ಕೆ ತೊಂದರೆ ಉಂಟಾಯಿತು. ವಾಹನ ಸವಾರರು ಪ್ರಯಾಣಿಕರು ತೊಂದರೆ ಅನುಭವಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಎನ್ ಶಂಕರಪ್ಪ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಂಕರ್ ರೆಡ್ಡಿ, ಬಿಜೆಪಿ ಜಿಲ್ಲಾ ವಕ್ತಾರ ಕೆಎಂ ಪಾಟೀಲ್, ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ ಪಿ ಯಲ್ಲಪ್ಪ, ನಾಗರಾಜ ಬಾಲ್ಕಿ, ಕಡಗೋಳು ಆಂಜನೇಯ, ಇ ಶಶಿರಾಜ, ರಾಘವೇಂದ್ರ ಉಟ್ಕೂರು, ತಿಮ್ಮಪ್ಪ, ಚಂದ್ರಶೇಖರ, ಮುಕ್ತಿಯಾರ್, ತಿಮ್ಮಪ್ಪ ನಾಡಗೌಡ, ಲಲಿತಾ, ಜೆಡಿಎಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ ವಕೀಲ, ನರಸಿಂಹ ನಾಯಕ್ ಸೇರಿದಂತೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಭಾಗವಹಿಸಿದ್ದರು. ಈಗ ಜಾಹೀರಾತು. ಜಿಲ್ಲೆಯ ಸಮಸ್ತ ಜನತೆಗೆ ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ 602ನೇ ಜಿಲ್ಲಾ ಮಟ್ಟದ ಜಯಂತ್ಯೋತ್ಸವ ದಿನಾಂಕ 23/6/2024, ಸಮಯ ಬೆಳಗ್ಗೆ 8 ಗಂಟೆಗೆ, ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರ, ರಾಯಚೂರು. ಸರ್ವರಿಗೂ ಸ್ವಾಗತ ಕೋರುವವರು ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರು, ಉಪಾಧ್ಯಕ್ಷರು, ತಾಲೂಕು ಕಾರ್ಯದರ್ಶಿಗಳು, ರಾಯಚೂರು ಹಾಗೂ ಸಮಸ್ತ ರೆಡ್ಡಿ ಬಳಗದವರು, ರಾಯಚೂರು. ಜಿಲ್ಲೆಯ ಸಮಸ್ತ ಜನತೆಗೆ ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ 602ನೇ ಜಿಲ್ಲಾ ಮಟ್ಟದ ಜಯಂತ್ಯೋತ್ಸವ ದಿನಾಂಕ 23/6/2024, ಸಮಯ ಬೆಳಗ್ಗೆ 8 ಗಂಟೆಗೆ, ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರ, ರಾಯಚೂರು. ಸರ್ವರಿಗೂ ಸ್ವಾಗತ ಕೋರುವವರು ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರು, ಉಪಾಧ್ಯಕ್ಷರು, ತಾಲೂಕು ಕಾರ್ಯದರ್ಶಿಗಳು, ರಾಯಚೂರು ಹಾಗೂ ಸಮಸ್ತ ರೆಡ್ಡಿ ಬಳಗದವರು, ರಾಯಚೂರು. ಮುನ್ನೂರು ಕಾಪು ಬಲಿಜ ಸಮಾಜ ರಾಯಚೂರು ಇವರಿಂದ ಆಚರಿಸಲ್ಪಡುವ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬ ಕಾರ ಹುಣ್ಣಿಮೆ ಅಂಗವಾಗಿ ಜೂನ್ 21, 22 ಹಾಗೂ 23, 2024ರಂದು ರಾಯಚೂರು ಕ್ಷೇತ್ರದ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಎ ಪಾಪಾರೆಡ್ಡಿ ಹಾಗೂ ಮುನ್ನೂರು ಕಾಪು ಸಮಾಜದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬೆಲ್ಲಂ ನರ್ಸರೆಡ್ಡಿಯವರ ನೇತೃತ್ವದಲ್ಲಿ ವೈಭವದಿಂದ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬ ಆಚರಿಸಲಾಗುವುದು. ಪ್ರತಿದಿನ ಬೆಳಗ್ಗೆ 8 ಗಂಟೆಗೆ 1.5-2 ಟನ್ ಭಾರವಾದ ಕಲ್ಲು ಎಳೆಯುವ ಎತ್ತುಗಳ ಸ್ಪರ್ಧೆ, ಸ್ಥಳ ರಾಜೇಂದ್ರಗಂಜ್ ಆವರಣದಲ್ಲಿ, ರಾಯಚೂರು. ಪ್ರತಿದಿನ ಸಂಜೆ 6ರಿಂದ ಕರ್ನಾಟಕ, ಮಹಾರಾಷ್ಟ್ರ, ರಾಜಸ್ಥಾನ್, ಗುಜರಾತ್, ಬಾಂಬೆ, ಪುಣೆ, ಹೈದರಾಬಾದ್ ಸುಪ್ರಸಿದ್ಧ ಕಲಾವಿದರಿಂದ ನೃತ್ಯ ರೂಪಕ. ಸರ್ವರಿಗೂ ಹಾರ್ದಿಕ ಸುಸ್ವಾಗತ. ಸ್ವಾಗತ ಕೋರುವವರು ಮುನ್ನೂರು ಕಾಪು ಬಲಿಜ ಸಮಾಜ, ರಾಯಚೂರು. ನೂತನವಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಸನ್ಮಾನ್ಯ ಶ್ರೀ ಎ ವಸಂತಕುಮಾರ್ ಕೆಪಿಸಿಸಿ ಕಾರ್ಯಾಧ್ಯಕ್ಷರವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸುವವರು ಡಿಕೆ ಮುರಳಿ ಯಾದವ್, ರಾಜ್ಯ ಉಪಾಧ್ಯಕ್ಷರು, ಕೆಪಿಸಿಸಿ ಹಿಂದುಳಿದ ವರ್ಗ ವಿಭಾಗ, ಬೆಂಗಳೂರು. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ತಾನು ನೋವ ನುಂಗಿ ಜೀವ ನೀಡೋ ಮಗ, ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಗಣಯ್ಯ. ಅನ್ನ ಕೊಡೋ ಭೂಮಿನು ಹೊಗಳುತ್ತಿದೆ ನಿನ್ನನ್ನು, ಊರನ್ನೇ ಬೆಳಗೋ ವಜ್ರ ನೀನು. ಬಾಗುವುದು ಭರಸಿಡಿಲು, ಎದುರುಗಡೆ ನೀನಿರಲು, ಧೈರ್ಯದ ಮುಗಿಲು ನೀನೇ ಕೇಳು. ನೂತನವಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಸನ್ಮಾನ್ಯ ಶ್ರೀ ಎ ವಸಂತಕುಮಾರ್ ಕೆಪಿಸಿಸಿ ಕಾರ್ಯಾಧ್ಯಕ್ಷರವರಿಗೆ ಹೃದಯಪೂರ್ವಕ ಅಭಿನಂದನೆಗಳು.
ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸುವವರು ಡಿಕೆ ಮುರಳಿ ಯಾದವ್, ರಾಜ್ಯ ಉಪಾಧ್ಯಕ್ಷರು, ಕೆಪಿಸಿಸಿ ಹಿಂದುಳಿದ ವರ್ಗ ವಿಭಾಗ, ಬೆಂಗಳೂರು. A Eurokid is taught words using phonetics and other teaching techniques for better understanding and better recall. Eurokids Early School. Right start, flying start. वाह Wow. वाह Wonderful. वाह A Eurokid learns words with movements and actions, which helps increase vocabulary up to 4 times. So, Eurokids Early School. Right start, flying start. वंडरफुल 5 6 7 8 9 10. Good job. These are 2. A Eurokid is taught numbers by value for better understanding and faster recall. Kids Early School. Right start, flying start. ಬೆಳೆ ನಷ್ಟ ಪರಿಹಾರ ವಿತರಣೆಯಲ್ಲಿ ನೀರು ಬಾರದೆ ಇರುವ ಅಚ್ಚುಕಟ್ಟು ಪ್ರದೇಶದ ರೈತರ ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸಿ ವರದಿ ನೀಡುವಂತೆ ಜಿಲ್ಲಾ ಉಸ್ತುವಾರಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಹೇಳಿದರು. ಅವರಿಂದು ಅತಿವೃಷ್ಟಿ, ಬೆಳೆ ನಷ್ಟ ಪರಿಹಾರ, ಕುಡಿಯುವ ನೀರಿನ ಸಮಸ್ಯೆಗಳ ಕುರಿತು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ತುಂಗಭದ್ರಾ ಎಡದಂಡೆ ಹಾಗೂ ನಾರಾಯಣಪುರ ಬಲದಂಡೆ ಅಚ್ಚುಕಟ್ಟು ವ್ಯಾಪ್ತಿಯ ರೈತರಿಗೆ ನೀರು ತಲುಪದೆ ಬೆಳೆ ಹಾನಿಯಾಗಿದೆ. ಪಹಣಿಯಲ್ಲಿ ನೀರಾವರಿ ಪ್ರದೇಶ ಎಂದು ನಮೂದಿಸಿರುವುದರಿಂದ ಪರಿಹಾರದಿಂದ ವಂಚಿತಗೊಂಡಿರುವ ಕುರಿತಂತೆ ಶಾಸಕರುಗಳಾದ ಡಾಕ್ಟರ್ ಶಿವರಾಜ ಪಾಟೀಲ್, ಹಂಪಯ್ಯ ನಾಯ್ಕ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ ಸಭೆಯ ಗಮನ ಸೆಳೆದರು. ಶಾಸಕ ಡಾಕ್ಟರ್ ಶಿವರಾಜ ಪಾಟೀಲ್ ಮಾತನಾಡಿ, ಸಿರವಾರ, ಮಾನ್ವಿ, ರಾಯಚೂರು ತಾಲೂಕಿನ ರೈತರಿಗೆ ನೀರಾವರಿ ಪ್ರದೇಶವೊಂದು ಘೋಷಿತವಾಗಿರುವುದರಿಂದ ಬೆಳೆ ನಷ್ಟ ಪರಿಹಾರ ನೀಡುತ್ತಿಲ್ಲ. ರೈತರ ಜಮೀನಿಗೆ ನೀರು ಇಲ್ಲ, ಪರಿಹಾರವೂ ಇಲ್ಲದಂತಾಗಿದ್ದು ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವರೊಂದಿಗೆ ಸಭೆ ನಡೆಸಿ ಪರಿಹಾರ ಒದಗಿಸಬೇಕೆಂದರು. ಶಾಸಕ ಹಂಪಯ್ಯ ನಾಯ್ಕ್ ಮಾತನಾಡಿ, ಅಧಿಕಾರಿಗಳು ನೀಡುತ್ತಿರುವ ಮಾಹಿತಿ ಸುಳ್ಳಾಗಿದೆ. ಬಹುತೇಕ ರೈತರಿಗೆ ಪರಿಹಾರ ವಿತರಣೆಯಾಗಿಲ್ಲ. ಕೇಳಿದ್ರೆ ಲಾಕ್ ಆಗಿದೆ ಎಂದು ಹೇಳುತ್ತಿದ್ದಾರೆ. ಎಲ್ಲರಿಗೂ ಪರಿಹಾರ ನೀಡುವುದಕ್ಕೆ ಸರ್ಕಾರ ಭರವಸೆ ನೀಡಿದೆ. ಅಧಿಕಾರಿಗಳು ಗ್ರಾಮಕ್ಕೆ ಮುಂದಾಗುತ್ತಿಲ್ಲ. ಸಿರವಾರ ಮತ್ತು ಮಾನ್ವಿ ತಾಲೂಕಿನ ತುಂಗಭದ್ರಾ ಅಚ್ಚುಕಟ್ಟು ವ್ಯಾಪ್ತಿಗೆ ನೀರೇ ಬಂದಿಲ್ಲ, ಪರಿಹಾರವೂ ನೀಡುವುದಿಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ಸಿರವಾರ ತಾಲೂಕಿನ 6,000 ಹೆಕ್ಟೇರ್ ಪ್ರದೇಶ ರೈತರಿಗೆ ಪರಿಹಾರ ಬಿಡುಗಡೆಯಾಗಿಲ್ಲ ಎಂದರು. ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಮಾತನಾಡಿ, ರಾಯಚೂರು ತಾಲೂಕಿನ ಗ್ರಾಮಗಳಿಗೆ ತುಂಗಭದ್ರಾ ನದಿ ನೀರು ಒಂದು ಹನಿಯೂ ಬರುವುದಿಲ್ಲ. ಆದರೆ ಕಂದಾಯ ದಾಖಲೆಗಳಲ್ಲಿ ನೀರಾವರಿ ಪ್ರದೇಶವೊಂದು ಉಲ್ಲೇಖ ಇರುವುದರಿಂದ ಪರಿಹಾರ ನೀಡುತ್ತಿಲ್ಲ. ನೀರಾವರಿ ಪ್ರದೇಶವೊಂದು ತೆಗೆದುಹಾಕಿ ಪರಿಹಾರ ವಿತರಿಸಬೇಕೆಂದರು. ತಾವು ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಿ ಸರ್, ಯಾರು ಚೀಫ್ ಆಫೀಸರ್ ಫಿಕ್ಸ್ ಮಾಡ್ತಿರೋ, PD ಫಿಕ್ಸ್ ಮಾಡ್ತಿರೋ, DC ಫಿಕ್ಸ್ ಮಾಡ್ತಿರೋ, CO ಫಿಕ್ಸ್ ಮಾಡ್ತಿರೋ. It has to be fixed. Otherwise, GE cases in government hospital have increased. These are because of unpurified water. Purification plant ಅಲ್ಲಿ ಸರಿಯಾಗಿ ಪ್ಯೂರಿಫೈ ಮಾಡ್ತಾ ಇಲ್ಲ. ಆಲಮೋ, ಕ್ಲೋರಿನೋ ಸರಿಯಾಗಿ ಸ್ಟಾಕ್ ಇಡ್ತಾ ಇಲ್ಲ. ಯಾರ ರೆಸ್ಪಾನ್ಸಿಬಿಲಿಟಿ? ಕಮಿಷನರ್, ಹೂ ದ ಕಮಿಷನರ್? 4 ಟನ್ ಇದೆ ಸರ್. ಬ್ಲೀಚಿಂಗ್ ಪೌಡರ್ 10 ಟನ್ ಇದೆ ಸರ್. ಕ್ಲೋರಿನೇಷನ್ 2 ಯೂನಿಟ್ಗಳು ನಾವು ವರ್ಕಿಂಗ್ ಇದಾವೆ ಸರ್. ನಾವು ಎವ್ರಿ 3 ಡೇಸ್ಗೆ ನಾವು DHO ಆಫೀಸಿಂದ ಮತ್ತು ಯೂನಿವರ್ಸಿಟಿಯಲ್ಲಿ ಕೂಡ ಟೆಸ್ಟ್ ಮಾಡಿಸ್ಬಿಟ್ಟು ಬಿಟ್ಟಂತಂದು ರಿಪೋರ್ಟ್ ಕೊಟ್ಟಿದ್ದಾರೆ ಸರ್. ಇಲ್ಲ ನೋಡಿ, ಸಿಟಿಯಲ್ಲಿ ಎಲ್ಲಾದ್ರೂ GE ಕೇಸಸ್ ಔಟ್ಬ್ರೇಕ್ ಏನಾದ್ರು ಇದೆಯಾ? 12 ಸ್ಯಾಂಪಲ್ ಮೊನ್ನೆ ಕಳಿಸಿದ್ರೆ 9 ಸ್ಯಾಂಪಲ್ಸ್ ಆರ್ ಅನ್ಪೋರ್ಟೇಬಲ್ ವಾಟರ್. ಯಾರು ಕಳಿಸಿದ? ಇವರೇನು ಟೆಸ್ಟ್ ಮಾಡಿ ಅದನ್ನ ನಾವು ಕಳಿಸಿಲ್ಲ ಸರ್. ಅದು ರಿಪೋರ್ಟ್ ಬಂದಿಂದ ನಾವು ರೆಸ್ಪಾನ್ಸಿಬಿಲಿಟಿ ಟು ಗಿವ್ ಕ್ವಾಲಿಟಿ ವಾಟರ್ ಟು ದ ಸಿಟಿ. ಐ ಆಮ್ ಹೋಲ್ಡಿಂಗ್ ದ ಕಮಿಷನರ್ ರೆಸ್ಪಾನ್ಸಿಬಿಲಿಟಿ. ಆಮೇಲೆ ಹೂ ಇಸ್ ಮೇಂಟೈನಿಂಗ್ ದಟ್ ನಿಮ್ಮ ಪ್ಲಾಂಟ್, ಪ್ಯೂರಿಫಿಕೇಶನ್ ಪ್ಲಾಂಟ್ ಯಾರು ಮೇಂಟೈನ್ ಮಾಡ್ತಾ ಇದ್ರೆ? ನಮ್ಮಲ್ಲಿ 2 ಸಿಬ್ಬಂದಿ. ಕಾರ್ಪೊರೇಷನ್ ಮಾಡ್ತಾ ಇದೆಯಾ, ಅರ್ಬನ್ ವಾಟರ್ ಸಪ್ಲೈದರ್ ಮಾಡ್ತಾ ಇದ್ದಾರೆ? ಕಾರ್ಪೊರೇಷನ್. ಅರ್ಬನ್ ವಾಟರ್ ಸಪ್ಲೈದರ್ ಸಂಬಂಧ ಇಲ್ಲ ಇದೆ. ಮಾಡಿದೆ ಸರ್, ಮುನ್ಸಿಪಾಲಿಟಿ ಮಾಡ್ತಾ ಇದೆ ಅಂದ್ರೆ that it is squarely on you. Any water quality ಒಂದು deteriorate ಆದರೆ you will be directly responsible. You have to be vigilant. ರಾಂಪುರ್ ಎಡ್ವರ್ಡ್ಸ್ ಅಲ್ಲಿ there is a lab sir. ಏನಿಲ್ಲ? ಲ್ಯಾಬ್ ಟೆಕ್ನಿಷಿಯನ್ಸ್ ಇಲ್ಲ ರಾಂಪುರಲ್ಲಿ. ಹೌದಾ? ಯಾರೋ ಸಾಮಾನ್ಯ ನಾನೇ ಸೇರಿದವರು ಅಲ್ಲಿ ಕುಂತು ಕೆಲಸ ಮಾಡ್ತಾರೆ ಅಷ್ಟೇ. ಅವ್ರು ಹೇಳಿದಂಗೆ ಅವರು ರಿಪೋರ್ಟ್ ಕೊಡ್ತಾರೆ ಅಷ್ಟೇ. ಯಾರು ಹೇಳಿದಂಗೆ?
ಇವರು ಅಧಿಕಾರಿಗಳು ಹೇಳಿದ್ರು they can't do such things. there is no qualified technicians. Commissioner, it is a responsibility. I am telling you. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಮಾಹಿತಿ ನೀಡಿ ಜಿಲ್ಲೆಯಲ್ಲಿ 141 ಕೋಟಿ ರೂಪಾಯಿ ಪರಿಹಾರವನ್ನು ಜಿಲ್ಲೆ 14,517 ಜನರ ರೈತರಿಗೆ ವಿತರಿಸಲಾಗಿದೆ. 11ನೇ ಹಂತದ ಪರಿಹಾರ ಬಿಡುಗಡೆ ಬಾಕಿ ಇದೆ. ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ವಾಡಿಕೆ 64 ಮಿಮಿ ಮಳೆಯಾಗಬೇಕಿದ್ದು 106 ಮಿಮಿ ಮಳೆಯಾಗಿದೆ. ತುಂಗಭದ್ರಾ ಜಲಾಶಯದಿಂದ ನೀರು ಕಾಲುವೆ ಹರಿಸಲಾಗುತ್ತಿದ್ದು ಸಿಂಧನೂರು, ಮಾನವಿ, ಸಿರವಾರ ತಾಲೂಕಿನ ಗ್ರಾಮಗಳಿಗೆ ನೀರು ಒದಗಿಸಲಾಗುತ್ತದೆ. ನಾರಾಯಣಪುರ ಬಲದಂಡೆ ಕಾಲುವೆ ನೀರು ಇನ್ನೂ ಹರಿಸಿಲ್ಲ ಎಂದರು. ಮಳೆಯಿಂದ ಸಿಂಧನೂರು ತಾಲೂಕಿನ ಅಮರಾಪುರ ಗ್ರಾಮದಲ್ಲಿ ಸಿಡಿಲಿಗೆ ಬಲಿಯಾದ ಯುವಕನ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ವಿತರಿಸಿರುವುದಾಗಿ ಸಿಂಧನೂರು ತಹಸೀಲ್ದಾರ್ ಸಭೆ ತಿಳಿಸಿದರು. ಗುಂಜಳ್ಳಿಯಲ್ಲಿ ಮೊಸಳೆಗೆ ಬಲಿಯಾದ ಬಾಲಕ ಪ್ರಕರಣ ಕುರಿತು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಲಾಗಿದೆ ಎಂದು ತಹಸೀಲ್ದಾರರು ತಿಳಿಸಿದರು. ಬರಗಾಲ ಹಿನ್ನೆಲೆಯಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ 240 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು 238 ಕಾಮಗಾರಿ ಪೂರ್ಣಗೊಂಡಿವೆ. 3,43,00,000 ಹಣ ಖರ್ಚು ಮಾಡಲಾಗಿದೆ. ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯಿತಿ ಸೇರಿದಂತೆ ಇತರೆ ಇಲಾಖೆಗಳ 265 ಕೆರೆಗಳಿದ್ದು 44 ಕೆರೆಗಳನ್ನು ಭರ್ತಿ ಮಾಡಲಾಗಿದೆ. 218 ಭಾಗಶಃ ಭರ್ತಿಯಾಗಿದ್ದು 3 ಖಾಲಿಯಾಗಿವೆ. ಕಾಲುವೆಗಳಿಂದ ನೀರು ಭರ್ತಿ ಮಾಡುವ ಕಾರ್ಯ ಪ್ರಗತಿಯಲ್ಲಿದೆ ಎಂದು ಅಧಿಕಾರಿಗಳು ಸಭೆಗೆ ಮಾಹಿತಿ ನೀಡಿದರು. ಸಭೆಯಲ್ಲಿ ಹಂಪನಗೌಡ ಬಾದರ್ಲಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ದದ್ದಲ್ ಬಸನಗೌಡ, ಸಂಸದ ಜಿ ಕುಮಾರ್ ನಾಯಕ್, ಪ್ರಭಾರಿ ಡಿಸಿ ರಾಹುಲ್ ಪಾಂಡ್ವೆ, ಎಸ್ಪಿ ನಿಖಿಲ್ ಸೇರಿದಂತೆ ಅನೇಕರಿದ್ದರು. ಓಂಕಾರ ಫಿಲಿಮ್ಸ್ ರಾಯಚೂರು ವತಿಯಿಂದ ನೀ ಬರೆದ ಕಾದಂಬರಿ ಎಂಬ ಸಾಂಸ್ಕೃತಿಕ ಮನೋರಂಜನೆ ಕಾರ್ಯಕ್ರಮವನ್ನು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಇದೇ ಜೂನ್ 23ರಂದು ಸಂಜೆ 6 ಗಂಟೆಗೆ ಹಮ್ಮಿಕೊಂಡಿದೆ ಎಂದು ಓಂಕಾರ ಫಿಲಿಮ್ಸ್ ನಿರ್ಮಾಪಕ ಸಿದ್ದೇಶ ವಿರಕ್ತಮಠ ಅವರು ಹೇಳಿದರು. ಅವರಿಂದು ನಗರದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅಂದು ಸಂಜೆ ನಡೆಯುವ ಕಾರ್ಯಕ್ರಮಕ್ಕೆ ಖ್ಯಾತ ಚಿತ್ರನಟಿ ಭವ್ಯ ಆಗಮಿಸಲಿದ್ದಾರೆ. ಜೂನಿಯರ್ ಅಮಿತಾಬ್ ಬಚ್ಚನ್, ಜೂನಿಯರ್ ವಿಷ್ಣುವರ್ಧನ್, ರವಿಚಂದ್ರನ್, ಸಂದೀಪ್ ಜಾದೂಗರ್, ಮಿಮಿಕ್ರಿ ಗೋಪಿ, ಚಿತ್ರನಟಿ ಸ್ಫೂರ್ತಿ ರಾಣಿ ಭವ್ಯ ದುನಿಯಾ ಆಗಮಿಸಲಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹನೀಯರಿಗೆ ಸನ್ಮಾನ ಮತ್ತು ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಈ ಕಾರ್ಯಕ್ರಮ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ ಮಠದ ಶಾಂತಮಲ್ಲ ಶಿವಾಚಾರ್ಯರು ವಹಿಸಲಿದ್ದಾರೆ. ಶ್ರೀ ಸಾಯಿ ಮಂದಿರದ ಧರ್ಮಾಧಿಕಾರಿ ಸಾಯಿ ಕಿರಣ್ ಆದೋನಿ ಆಗಮಿಸಲಿದ್ದಾರೆ ಎಂದರು. ಸಚಿವ ಎನ್ಎಸ್ ಬೋಸರಾಜು, ಶಾಸಕ ಶಿವರಾಜ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಅನೇಕರು ಭಾಗವಹಿಸುವರು. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಯಶಸ್ವಿಗೊಳಿಸಲು ಮನವಿ ಮಾಡಿದರು. ಹೆಸರಾಂತ ಸಿನಿಮಾಗಳಿಗೆ ಆ್ಯಕ್ಟ್ ಮಾಡಿದ್ದಾರೆ. ಮೇಡಮ್ ಅವರು ಬರ್ತಾ ಇದ್ದಾರೆ, ಅವ್ರ ಜೊತೆಗೆ ಇನ್ನೂ ಹಲವಾರು ಕಲಾವಿದರು ಬರ್ತಾ ಇದ್ದಾರೆ. ಜೂನಿಯರ್ ಅಮಿತಾಬ್ ಬಚ್ಚನ್, ರವಿಚಂದ್ರನ್, ಉಪೇಂದ್ರ, ವಿಷ್ಣುವರ್ಧನ್ ಇವರೆಲ್ಲ ಇದ್ದಾರೆ. ಜೊತೆಗೆ ಮಿಮಿಕ್ರಿ ಗೋಪಿ ಅಂತೇಳಿ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಅವರು, ಹಾಗೆಯೇ ಜಾದೂಗಾರ್ ಸಂದೀಪ್ ಅಂತೇಳಿ. ಸರ್, ತುಂಬ ವೈವಿಧ್ಯಮಯ ಕಾರ್ಯಕ್ರಮ ಇದೆ. ಫ್ಯಾಮಿಲಿ ಕೂತು ನೋಡುವಂಥ ಕಾರ್ಯಕ್ರಮ. ನಮ್ಮ ಹೆಸರೇ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಒಂದು ಓಂಕಾರ ಫಿಲ್ಮ್ಸ್ ಅಂತೇಳಿ ಹೆಸರಾಗಿದೆ. ದಯವಿಟ್ಟು ಇದನ್ನು ತಾವು ಎಲ್ಲರಿಗೂ ನೋಂದಣಿ ಮಾಡಿಕೊಟ್ಟು ಆವತ್ತು ಪ್ರೇಕ್ಷಕರು, ಕಲಾರಸಿಕರು, ಕಲಾಭಿಮಾನಿಗಳು ಬರುವಂತೆ ತಾವು ದಯವಿಟ್ಟು ಮೊದಲಿಸ್ತಾರೆ ಅಂತೇಳಿ ತಮ್ಮಲ್ಲಿ ವಿನಂತಿ. ಇದು ನನ್ನ 55ನೇ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ರಂಗಮಂದಿರದಲ್ಲಿ ಹಾಗೂ ಜಿಲ್ಲೆಯಾದ್ಯಂತ ನಾವು ಕಾರ್ಯಕ್ರಮ ಕೊಟ್ಟಿದ್ದೀವಿ. ಈ ಕಾರ್ಯಕ್ರಮ ಕರೆಕ್ಟಾಗಿ 6 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಕಿಲ್ಲೆ ಬೃಹನ್ಮಠದ ಶ್ರೀಗಳು ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಜೊತೆಗೆ ಗಣ್ಯ ಮಾನ್ಯರು ಎಲ್ಲರೂ ವೇದಿಕೆಯಲ್ಲಿ ಇರ್ತಾರೆ. ನಮ್ಮ ಸರ್ ಎಲ್ಲ ಇರ್ತಾರೆ ಜೊತೆಗೆ. ಇದರಲ್ಲಿ ನಾವು ಏನು ಟಿಕೆಟ್ಸು ಅದು ಏನಿಲ್ಲ, ಫ್ರೀ ಪ್ರಾಸೆಸ್ ಭಾಳ ಇದ್ದಾವೆ. ತಾವು ತಮ್ಮ ಸಹ ಕುಟುಂಬದೊಳಗೆ ಬರ್ಬೋದು. ನಾವು ಪತ್ರಿಕಾ ಬಳಗಕ್ಕೆ ಒಂದು ರೋಗ ಕೂಡ ಬಿಟ್ಬಿಟ್ಟಿದ್ದೇವೆ 35-40 ಸೀಟ್ನ. ಈ ಸಂದರ್ಭದಲ್ಲಿ ಪಿ ಕೃಷ್ಣಮೂರ್ತಿ, ಗೌರೀಶ ಸ್ವಾಮಿ, ಜಗದೀಶ ಗುಪ್ತಾ, ಜಿ ಮುರುಗೇಂದ್ರ, ಬಾಳಪ್ಪ ಸೇರಿದಂತೆ ಅನೇಕರಿದ್ದರು. ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಸಮಾಜದ ವತಿಯಿಂದ ಜೂನ್ 23ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಬೆಳಗ್ಗೆ 11:30ಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಹೇಮರೆಡ್ಡಿ ಮಲ್ಲಮ್ಮ ಸಮಾಜದ ಅಧ್ಯಕ್ಷ
ಡಾಕ್ಟರ್ ಬಸನಗೌಡ ಪಿ ಪಾಟೀಲ್ ಅವರು ಹೇಳಿದರು. ಅವರಿಂದು ನಗರದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಿಗ್ಗೆ ನಗರದ ಬಸವೇಶ್ವರ ವೃತ್ತದಲ್ಲಿ ಹೇಮಾರೆಡ್ಡಿ ಮಲ್ಲಮ್ಮ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಲಾಗುತ್ತದೆ. ನಂತರ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದರು. ಜಯಂತಿ ನಿಮಿತ್ತ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಉನ್ನತ ಶಿಕ್ಷಣ ವಯೋನಿವೃತ್ತ ನೌಕರರಿಗೆ ಸನ್ಮಾನಿಸಲಾಗುತ್ತದೆ ಎಂದು ತಿಳಿಸಿದರು. ಹೇಮಾರೆಡ್ಡಿ ಮಲ್ಲಮ್ಮ ಸಮಾಜದ ತಾಲೂಕು ಅಧ್ಯಕ್ಷ ರಾಮನಗೌಡ ಏಗನೂರು ಮಾತನಾಡಿ, ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ಮಠದ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು, ಸೋಮವಾರಪೇಟೆ ಹಿರೇಮಠದ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಮಂಗಳವಾರಪೇಟೆ ಹಿರೇಮಠದ ವೀರ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಲಿದ್ದಾರೆ ಎಂದರು. ವಿಶೇಷ ಆಹ್ವಾನಿತರಾಗಿ ಹಿಡಗಿ ಮದ್ರ ಸಂಸ್ಥಾನ ಮಠದ ಶಾಂತ ಮಲ್ಲಿಕಾರ್ಜುನ ಮಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಆಗಮಿಸಲಿದ್ದು, ಉದ್ಘಾಟನೆಯನ್ನು ಸಮಾಜದ ರಾಜ್ಯಾಧ್ಯಕ್ಷ ಶೇಖರಗೌಡ ಅವರು ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಅಧ್ಯಕ್ಷ ಬಸನಗೌಡ ಪಿ ಪಾಟೀಲ್ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವ ಎಂಎಸ್ ಪಾಟೀಲ್, ಮಾಜಿ ಕೇಂದ್ರ ಸಚಿವ ಬಸವರಾಜ ಪಾಟೀಲ್ ಅನ್ವರಿ, ಶಾಸಕ ಹಂಪನಗೌಡ ಬಾದರ್ಲಿ, ಮಾಜಿ ಶಾಸಕ ಬಸನಗೌಡ ಪಾಟೀಲ್ ಬ್ಯಾಗವಟ್, ಮಾಜಿ ಸಚಿವ ಅಮರೇಗೌಡ ಬಯ್ಯಾಪುರ, ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ಮಾಜಿ ವಿಧಾನ ಪರಿಷತ್ ಸದಸ್ಯ ಬಸವರಾಜ ಪಾಟೀಲ್ ಇಟಗಿ, ಶರಣಪ್ಪ ಮಟ್ಟೂರು, ವಿಧಾನ ಪರಿಷತ್ ಸದಸ್ಯ ಶರಣಗೌಡ ಪಾಟೀಲ್ ಬಯ್ಯಾಪುರ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಇನ್ವಿಟೇಷನ್ ಕೊಡೋಕೆ ಬಂದಿದ್ದೀವಿ ತಮ್ಮೆಲ್ಲರೂ ಸರ್. ನಾಳೆ 23ನೇ ತಾರೀಕಿಗೆ ವೇಮ ಸಮಾಜದಿಂದ ಜಿಲ್ಲಾ ಒಂದು ಸಿಂಪಲ್ ಆಗಿ ಒಂದು ಜಯಂತಿ ಆಚರಣೆ ಹಾಗೂ ಯಾರು ರಿಟೈರ್ಡ್ ಪರ್ಸನ್ಸ್ಗೆ ಸನ್ಮಾನ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡೋದು ಹಾಗೂ ಒಂದು ಬುಕ್ ಯಾರಾದರೂ ಪಬ್ಲಿಷ್ ಮಾಡಿದರೆ, ಯಾರಾದರೂ ರಿಸರ್ಚ್ ಪೇಪರ್ ಮಾಡಿದರೆ ಅದನ್ನು ಮಾಡಿದ್ದಾರೆ ಅಂತ ಹೇಳಿ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇಟ್ಟಿದ್ದೀವಿ. ಅದಕ್ಕಾಗಿ ಎಲ್ಲ ಒಂದು ಇನ್ವಿಟೇಷನ್ ಕೊಡೋದು, ಪತ್ರಕರ್ತ ಬಳಗದವರು ಇನ್ವಿಟೇಷನ್ ಕೊಡೋಣ ಅಂತ ಬಂದಿದೆ ಸರ್. ತಾವೆಲ್ಲರೂ ಆಗಮಿಸಬೇಕು, ತಾವೆಲ್ಲರೂ ಆಶೀರ್ವದಿಸಬೇಕು ಬಂದು ಮಕ್ಕಳಿಗೆ ಅಂತ ಒಂದು ಇನ್ವಿಟೇಷನ್ ಸರ್. ಥ್ಯಾಂಕ್ ಯು ಸರ್. ಪತ್ರಕರ್ತರಿಗೆ ಇನ್ವಿಟೇಷನ್ ಕೊಡೋಕೆ ಹೋಗಿ ಅಷ್ಟೇ. ವೀರಶೈವ ಸಮಾಜದ ಜಿಲ್ಲಾಧ್ಯಕ್ಷ ಶರಣಗೋಪಾಲ್ ನಾಡಗೌಡ, ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ತಲಮಾರಿ, ನಗರಸಭೆ ಸದಸ್ಯ ಶರಣಬಸವ ಬಲ್ಲಟೆಗಿ, ವೇಮಾರೆಡ್ಡಿ ಸಮಾಜದ ಅಧ್ಯಕ್ಷ ರಾಮಚಂದ್ರ ರೆಡ್ಡಿ, ಕಾರ್ಯಾಧ್ಯಕ್ಷ ಅಚ್ಯುತರೆಡ್ಡಿ, ರಾಮನಗೌಡ ಏಗನೂರು, ಶರಣಪ್ಪ ಗೌಡ, ದೇವದುರ್ಗ ತಾಲೂಕು ಅಧ್ಯಕ್ಷ ಬುಡ್ಡನಗೌಡ ಪಾಟೀಲ್ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಎಸಿಎಲ್ ಕೇಶವರೆಡ್ಡಿ, ಬಸನಗೌಡ ಮಠಮಾರಿ, ಗೌರಿಶಂಕರ ವಕೀಲ, ಅಚ್ಯುತರೆಡ್ಡಿ, ಮಹಾಲಿಂಗ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮುಂಗಾರು ಸಾಂಸ್ಕೃತಿಕ ಹಬ್ಬದಂಗವಾಗಿ ಎತ್ತುಗಳ ಕಲ್ಲೆಳೆಯುವ ಸ್ಪರ್ಧೆಗೆ ಚಾಲನೆ. 300 ಕಾಪು ಸಮಾಜದಿಂದ ರೈತರ ಹಬ್ಬ ಆಚರಣೆ ಮಾದರಿ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ನೀಟ್ ಪರೀಕ್ಷೆ ಅಕ್ರಮಕ್ಕೆ ಕೇಂದ್ರ ಸರ್ಕಾರವೇ ಹೊಣೆ. ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು. ಸಚಿವ ಶರಣಪ್ರಕಾಶ್ ಪಾಟೀಲ್. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರ. ಆತ್ಮಸಾಕ್ಷಿಯಿಂದ ನಾನು ಭಾಗಿಯಾಗಿಲ್ಲ. ದದ್ದಲ್ ಬಸನಗೌಡ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿಯಿಂದ ರಸ್ತೆ ತಡೆ. ಶಾಸಕ ಡಾಕ್ಟರ್ ಶಿವರಾಜ ಪಾಟೀಲ್ ಸೇರಿ ಹಲವರ ಬಂಧನ, ಬಿಡುಗಡೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ. ನೀರಾವರಿ ಪ್ರದೇಶದಲ್ಲಿ ಪರಿಹಾರದಿಂದ ವಂಚಿತವಾದ ರೈತರ ಸಮಗ್ರ ಮಾಹಿತಿ ಒದಗಿಸಲು ಉಸ್ತುವಾರಿ ಸಚಿವ ಸೂಚನೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ. ರಕ್ಷಣಾ ವೇದಿಕೆಯಿಂದ ಗಾಡಿಗಳನ್ನು ತಳ್ಳಿಕೊಂಡು ಬಂದ್ ಪ್ರತಿಭಟನೆ. ರಂದು ನೀ ಬರೆದ ಕಾದಂಬರಿ ಸಂಗೀತ ಕಾರ್ಯಕ್ರಮ. ಸಿದ್ದೇಶ ವಿರಕ್ತ ಮಠ. ರಂದು ಶ್ರೀ ಹೇಮಾರೆಡ್ಡಿ ಮಲ್ಲಮ್ಮ ಜಯಂತಿ. ಡಾಕ್ಟರ್ ಬಸನಗೌಡ ಪಾಟೀಲ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.